ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತೊಂದು ಬಹಳ ರೋಚಕ ರೋಮಾಂಚನಕಾರಿ ಸುದ್ದಿ ತೊಗೊಂಬಂದಿದ್ದೀನಿ ವೀಕ್ಷಕರೇ. ಯಾಕಂದರೆ ನೋಡಿ, ಎಂಥ ಶ್ರೀಮಂತಿಕೆ, ಎಂಥ ಅಗರ್ಭ ಶ್ರೀಮಂತಿಕೆ, ಸಾವಿರಾರು ಕೋಟಿ ಸರ್ದಾರ, ಲಕ್ಷಾಂತರ ಕೋಟಿ ರೂಪಾಯಿ ಹೇಗೆ ಬಂತು? ಈ ಸುದ್ದಿ ಯಾಕೆ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನೀವೆಲ್ಲರೂ ಲಾಕ್ಡೌನ್ ಆಗಿ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಗೆ ಏನಾದರೂ ನಾನು ಮನರಂಜನೆ ಕೊಡಬೇಕಲ್ಲ, ಯಾವುದೋ ಒಂದು ಇತಿಹಾಸ ಕೊಡಬೇಕಲ್ಲ, ಯಾವುದೋ ಒಂದು ರೋಚಕ ಸುದ್ದಿ ಕೊಡಬೇಕಲ್ಲ, ಯಾವುದೇ ಒಂದು ವಿಸ್ಮಯ ಘಟನೆಗಳನ್ನ ಕೊಡಬೇಕಲ್ಲ, ಅದನ್ನು ನೋಡಿ ನೀವು ನಿಮ್ಮ ವೇಳೆನೂ ಹೋಗುತ್ತೆ, ನೀವು ಎಲ್ಲರೂ ಎಂಜಾಯ್ ಮಾಡ್ತೀರಾ. ಈ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ನಾನು ಇವತ್ತು ಒಂದು ಬಹಳ ಅದ್ಭುತವಾದ ಸುದ್ದಿ ತಂದಿದ್ದೀನಿ. ಏಷ್ಯಾದಲ್ಲೇ ಶ್ರೀಮಂತಿಕೆ, ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ರೂಪಾಯಿ, 6 ಕೋಟಿ ರೂಪಾಯಿ ಇದ್ದಂಥ ಅದನ್ನು ಖರ್ಚು ಹೇಗೆ ಮಾಡ್ತಾರೆ, ಯಾವ್ಯಾವ ವಸ್ತುಗಳು ಅವ್ರ ಹತ್ರ ಇದ್ದಾವೆ, ಎಂಥ ಮನೆ ಇದೆ, ಬಂಗ್ಲೆ ಇದೆ, ಕಾರ್ ಇದೆ, ಎಂಥ ಬಂಗಾರ ವಜ್ರ ವೈಡೂರ್ಯಗಳ ಬಟ್ಟೆ ಬರೆಗಳಿವೆ, ಕಾಲಲ್ಲಿಯ ಚಪ್ಪಲಿ ಸಹಿತ ಎಷ್ಟು ಕಿಮ್ಮತ್ತಿನದು ಇದೆ ಅನ್ನೋದು ಇವತ್ತು ಒಂದು ವಿವರವಾದ ವರದಿಯೊಂದಿಗೆ ಬಂದಿದ್ದೇನೆ ವೀಕ್ಷಕರೇ. ಅದು ಕರ್ನಾಟಕ ರಾಜ್ಯದಿಂದ ಅಲ್ಲ, ಭಾರತ ದೇಶದಲ್ಲ, ಏಷ್ಯಾದಲ್ಲಿಯೇ ತನ್ನ ಶ್ರೀಮಂತಿಕೆಯಲ್ಲಿ ಮೆರೆದಂಥ ಅಂಬಾನಿ ಗ್ರೂಪ್ಸ್ ಆ್ಯಂಡ್ ಕಂಪನಿ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಮುಖೇಶ್ ಅಂಬಾನಿ ಅವರ ತಂದೆಯವರಾದಂಥ ಧೀರುಭಾಯಿ ಅಂಬಾನಿ ಯಾವ ಮಟ್ಟದಲ್ಲಿದ್ದರು, ಧೀರುಭಾಯಿ ಅಂಬಾನಿ ಯಾವ ರೀತಿ ಬೆಳೆದರು, ಯಾವ ಪರಿಪಾಲನೆ ಮಾಡಿಕೊಟ್ರು ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿಗೆ. ಇವತ್ತು ಏಷ್ಯಾದಲ್ಲಿಯೇ ಜಗತ್ತಿನ ಶ್ರೀಮಂತರಲ್ಲಿ ಒಬ್ಬರಾದಂಥ ಅಂಬಾನಿ ಗ್ರೂಪ್ ಮುಖೇಶ್ ಅಂಬಾನಿ ಇವತ್ತು ಲಕ್ಷಾಂತರ ಕೋಟಿಯ ಸರ್ದಾರರಾಗಿದ್ದಾರೆ. ಅದು ಹೇಗೆ ಬಂತು, ಯಾವ ರೀತಿ ಬಂತು, ಯಾವ ರೀತಿ ವೃದ್ಧಿ ಆಯಿತು, ಯಾವ ರೀತಿ ಹಣಕಾಸಿನ ಆದಾಯ ಅವರಲ್ಲಿ ಹೇಗೆ ಬಂತು ಅನ್ನೋದು ಇವತ್ತು ವಿವರವಾಗಿ ಹೇಳ್ತೀನಿ ಕೇಳಿ ವೀಕ್ಷಕರೇ. ಅಂಬಾನಿ ಗ್ರೂಪ್ಸ್ ಆ್ಯಂಡ್ ಕಂಪ್ನಿ ರಿಲಯನ್ಸ್ ಮಾಡಿದರು, ಅನೇಕ ಉದ್ಯಮಿಗಳನ್ನ ಪ್ರಾರಂಭ ಮಾಡಿದರು, ಜಿಯೋಗಳನ್ನು ತಯಾರು ಮಾಡಿದರು, ಪ್ರತಿಯೊಂದು ಮನೆಗೆ ಮೊಬೈಲ್ಗಳನ್ನು ವಿತರಣೆ ಮಾಡಿದರು. ಅವರ ಒಂದು ಸಿಮ್ಮಿನಿಂದ ಹಲೋ ಅಂದ ತಕ್ಷಣ 50 ಪೈಸೆ ನಿಮ್ಮದು ಕಟ್ಟಾಗುತ್ತೆ. ಆ 50 ಪೈಸೆಯಿಂದ ಇವತ್ತು 50 ಲಕ್ಷ ಕೋಟಿ ಮಿಲಿಯನ್ ಡಾಲರ್ಗಳಲ್ಲಿ ಏಷ್ಯಾದಲ್ಲೇ ಶ್ರೀಮಂತಿಕೆ ತೋರಿಸಿದ ಅವರ ಮನೆತನದ ವಿಷಯವನ್ನು ಸಹಿತ ಒಂದು ವಿವರವಾಗಿ ಹೇಳ್ತೀನಿ ಕೇಳಿ. ಒಂದು ಮನೆ ಇದೆ ಅವರದು, 27 ಅಂತಸ್ತಿನ ಮನೆ. ಆ ಮನೆ ಏಷ್ಯಾದಲ್ಲಿ ಅಂಥ ಶ್ರೀಮಂತಿಕೆ ಮನೆ ಯಾವುದೂ ಇಲ್ಲ. 788 ಕೋಟಿ ರೂಪಾಯಿ ಖರ್ಚು ಮಾಡಿದಂಥ 27 ಅಂತಸ್ತಿನ ಮನೆ. ಆ ಮನೆಯನ್ನು ನೋಡಲಿಕ್ಕೆ ವಿದೇಶಗಳಿಂದ ಎಂತೆಂಥ ಬಿಲಿಯನ್ ಡಾಲರ್ಸ್ಗಳು ಬಂದು ಸಹಿತ ಆ ಮನೆಯನ್ನು ನೋಡಿ ವಿಚಲಿತರಾದರು. ಆ ಮನೆಯಲ್ಲಿ ಇರುವಂಥ ಸಿಸ್ಟಮ್ ನೋಡಿ, 168 ಕಾರುಗಳನ್ನು ನಿಲ್ಲುವಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ ವೀಕ್ಷಕರೇ. ಅಲ್ಲಿರುವ ನೌಕರರ ಸಂಖ್ಯೆ 800ರಿಂದ 1000ವರೆಗೆ ಇದೆ. ಪ್ರತಿಯೊಬ್ಬರಿಗೆ 1 ರಿಂದ 1.5 ಲಕ್ಷ ಸಂಬಳ ಇದೆ. ಇಷ್ಟು ಎಲ್ಲ ಸಂಬಳ ಕೊಟ್ಟು ಯಾವ ರೀತಿ ಅವರು ತಮ್ಮ ಉದ್ಯಮಿಗಳನ್ನು ಪ್ರಾರಂಭ ಮಾಡಿದ್ದಾರೆ, ಯಾವ ರೀತಿ ಆ ಮನೆಯಲ್ಲಿ ಆಧುನಿಕರಣ ಅಲಂಕಾರ ವಸ್ತುಗಳನ್ನ ನಿರ್ವಹಿಸಿದ್ದಾರೆ ಅಂದರೆ, ಆ ಮನೆಯಲ್ಲಿ ಒಳಗಡೆ ಹೋದರೆ ಗಾರ್ಡನ್ನು, ಸ್ವಿಮ್ಮಿಂಗ್ ಪೂಲು ಹಿಡಿದು ಪ್ರತಿಯೊಂದು ಯಾವುದೇ ರೀತಿಯ ಮನರಂಜನೆ ಹೋಮ್ ಥಿಯೇಟರ್ಗಳನ್ನು ತಯಾರು ಮಾಡಿದಂಥ ಏಷ್ಯಾದಲ್ಲಿ ಪ್ರಪ್ರಥಮ ಮನೆ ಅಂದರೆ ಮುಖೇಶ್ ಅಂಬಾನಿ ಮನೆ ವೀಕ್ಷಕರೇ. 50 ಹೋಮ್ ಥಿಯೇಟರ್ಗಳನ್ನು ಮಾಡಿದಂಥ 27 ಅಂತಸ್ತಿನ ಮನೆ ಅಂದರೆ ಏಷ್ಯಾದಲ್ಲಿ ಯಾರೂ ಹೋಮ್ ಥಿಯೇಟರ್ ಮಾಡಿದಂಥ ಮನೆ ಇವತ್ತು ಇಲ್ಲ. ಎಂತಿಂಥ ಬಿಲಿಯನ್ ಡಾಲರ್ಸ್ ಇದ್ದಾರೆ, ಎಂತಿಂಥ ಸಾವಿರಾರು ಕೋಟಿ ಸರ್ದಾರ್ ಇದ್ದಾರೆ. ನಾನೆಷ್ಟು ಶ್ರೀಮಂತನಿದ್ದೀನಿ, 5,000 ಎಕರೆ ಜಮೀನ್ದಾರು ನಾನು ಶ್ರೀಮಂತ ಅಂತ ಹೇಳ್ತಾ ಇದ್ದೀನಿ. ಆದರೆ ಮುಖೇಶ್ ಅಂಬಾನಿ ಮೇಲೆ ವಿಚಾರ ಮಾಡಿದರೆ ಇದು ಯಾವುದು ನಿಮ್ಮದು ಲೆಕ್ಕಕ್ಕಿಲ್ಲ, ಆಟಕ್ಕಿಲ್ಲ ವೀಕ್ಷಕರೇ. ಆ ಮನೆಯಲ್ಲಿ ಬಂಗಾರದ ಟಾಯ್ಲೆಟ್ಗಳಿದ್ದಾವೆ. ನಿಮಗೆ ರೋಚಕ ಅನ್ನಿಸ್ತಿರ್ಬೇಕು, ವಿಚಿತ್ರ ಅನ್ನಿಸ್ತಿರ್ಬೇಕು, ಎಷ್ಟೊಂದು ನೀವು ದಿಗ್ಮೂಢರಾಗ್ತಾ ಇರಬೇಕು, ಎಷ್ಟೊಂದು ನೀವು ಆಶ್ಚರ್ಯಚಕಿತರಾಗ್ತಾ ಇರಬೇಕು. ಒಂದೊಂದು ರೂಮಲ್ಲಿ ಒಂದೊಂದು ಬಂಗಾರದಂಥ ತಯಾರು ಮಾಡಿದಂಥ ಟಾಯ್ಲೆಟ್ಗಳಿವೆ, ಕಮೋಡ್ಗಳಿದ್ದಾವೆ, ಅಲಂಕಾರಿಕ ವಸ್ತುಗಳು ಎಲ್ಲ ಬಂಗಾರದ ಲೇಪನಗಳಿಂದ ತಯಾರು ಮಾಡಿದ್ದಾರೆ ವೀಕ್ಷಕರೇ. ಈಗ ನೋಡಿ, ಅವರ ಒಂದು ಹೆಂಡತಿಯ ಬಗ್ಗೆ ಬರ್ತಾ ಇದ್ದೀನಿ. ಹೆಂಡತಿ ನೀತಾ ಅಂಬಾನಿ. ಈ ನೀತಾ ಅಂಬಾನಿ ಮುಖೇಶ್ ಅಂಬಾನಿಯವರ ಧರ್ಮಪತ್ನಿ. ಆ ನೀತಾ ಅಂಬಾನಿ ಅವರದೊಂದು ಹುಟ್ಟಹಬ್ಬ ಆಚರಣೆ ಆಯಿತು ಮೊನ್ನೆ. ಆ ಹುಟ್ಟಹಬ್ಬ ಆಚರಣೆ ಹೇಗೆ ಆಯಿತು, ಯಾವ ರೀತಿ ಆಯಿತು, ಎಷ್ಟೊಂದು ಅದಕ್ಕೆ ಖರ್ಚು ಮಾಡ್ತಾರೆ ಇವರು, ಸಾವಿರಾರು ಲಕ್ಷಾಂತರ ರೂಪಾಯಿ ಕೋಟಿ ಎಲ್ಲ ಗಳಿಸ್ಕೊಂಡ್ಬಿಟ್ಟು ಯಾವ ರೀತಿ ಇವರು ಖರ್ಚು ಮಾಡ್ತಾರೆ ಅಂದರೆ ಅದು ನಿಮಗೆ ರೋಚಕ ಕಾಣಿಸ್ತಾ ಇರಬೇಕು. ಎಲ್ಲೋ ಹೋಗಿ ಮಜಾ ಮಾಡಿ ಪಾರ್ಟಿ ಮಾಡೋರಲ್ಲ. ಇವರ ಪಾರ್ಟಿಗಳು ದೊಡ್ಡ ದೊಡ್ಡ ಮಹಲ್ಗಳಲ್ಲಿ, ಒಂದು ಬೃಹತ್ ಆಕಾರದ ಪುರಾತನ ಕಾಲದ ರಾಜ ಮಹಾರಾಜರ ಅರಮನೆಗಳನ್ನು ಒಂದು ದತ್ತು ತೆಗೆದುಕೊಂಡು ಅದಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ನೀತಾ ಅಂಬಾನಿಯ
ಬರ್ತಡೇ ಮಾಡಿದ್ದು ನೋಡಿದರೆ ವೀಕ್ಷಕರೇ ನೀವು ಎಲ್ಲರೂ ಆಶ್ಚರ್ಯಚಕಿತರಾಗ್ತೀರಾ, ಒಂದು ವಿಚಲಿತರಾಗಿ ಬಿಡ್ತೀರಾ. ಇವ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು, ಅದಕ್ಕೆ ಹೂವಿನ ಅಲಂಕಾರ ಮಾಡಿದ್ದು ನೋಡಿದರೆ ಥೈಲ್ಯಾಂಡ್ದಿಂದ ಬಂದಂಥ 100 ಜನರು ಅದನ್ನು ಹೂವಿನ ಅಲಂಕಾರದಿಂದ ಪ್ರತಿಯೊಂದು ಸೌಂದರ್ಯೀಕರಣ ಮಾಡಿದ್ದು ನೋಡಿದರೆ ವಿಚಿತ್ರ ಆಗುತ್ತೆ ವೀಕ್ಷಕರೇ. ಈಗ ನೋಡಿ ನೀತಾ ಅಂಬಾನಿ ಆ ದಿನ, ಆ ಹುಟ್ಟಬ್ಬ ದಿನ ಅವರು ಬಟ್ಟೆ ಹಾಕಿದ್ದು ನೋಡಿದರೆ 80-90 ಕೋಟಿ ರೂಪಾಯಿಯ ಬಟ್ಟೆಗಳು, ಬಂಗಾರದ ಆಭರಣಗಳು, ವಜ್ರ ವೈಡೂರ್ಯಗಳು, ವೆನಿಟಿ ಬ್ಯಾಗ್ ನೋಡಿ 1 ಕೋಟಿ ರೂಪಾಯಿ ಕಿಮ್ಮತ್ತಿಂದು, ಒಂದು ಲಿಪ್ಸ್ಟಿಕ್ ನೋಡಿ 3-4 ಕೋಟಿ ರೂಪಾಯಿ ಕಿಮ್ಮತ್ತಿಂದು, ಇಂಥ ಅನೇಕ ಕೋಟ್ಯಾಂತರ ರೂಪಾಯಿ ಕಿಮ್ಮತ್ತಿನ ವಸ್ತುಗಳು ಅವರಲ್ಲಿ ಇದಾವಂದ್ರೆ ಅವರು ಏಷ್ಯಾದಲ್ಲಿ ವಜ್ರ ವೈಡೂರ್ಯ ಬಂಗಾರ ಪ್ಲಾಟಿನಮ್ ಅವ್ರ ಮುಂದೆ ಯಾವುದೇ ಲೆಕ್ಕವಿಲ್ಲ, ಎಲ್ಲವೂ ಕಸದ ಕಿಮ್ಮತ್ತು ಅಂತ ನಾವು ಅಂತ ಇರ್ಬೋದು ವೀಕ್ಷಕರೇ. ಈಗ ನೋಡಿ ಅವರ ಉದ್ಯಮಿಗಳು, ಅವರ ಉದ್ಯೋಗ, ಅವರಲ್ಲಿ ಕೆಲಸ ಮಾಡುವ ಲಕ್ಷಾಂತರ ನೌಕರರ ಸಂಬಳ ಹಿಡಿದು ಇವತ್ತು ಅವರು 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. AR ರೆಹಮಾನ್, ಶಾರುಖ್ ಖಾನ್, ಪ್ರತಿಯೊಂದು ಹಾಲಿವುಡ್ ಮತ್ತು ಬಾಲಿವುಡ್ ಚಲನಚಿತ್ರ ನಟನಟಿಯರನ್ನು ಕರೆಸಿಕೊಂಡು ಒಂದು ಎಂಜಾಯ್ ಪಾರ್ಟಿ ಮಾಡ್ತಾರೆ. ವಿದೇಶಗಳಿಂದ ಅನೇಕ ತಮ್ಮ ಸ್ನೇಹಿತರನ್ನು ಕರೆಸಿ 100 ಕೋಟಿ ರೂಪಾಯಿ ಅವರು ಖರ್ಚು ಮಾಡ್ತಾರೆ. ಅದರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ ಇದೆ ನನ್ನ ಹತ್ರ, ನೋಡಿ ವೀಕ್ಷಕರೇ. AR ರೆಹಮಾನ್, ಪ್ರಿಯಾಂಕಾ ಚೋಪ್ರಾ ಅವರ ಡ್ಯಾನ್ಸ್ಗಾಗಿ ಒಂದು 10-15 ಕೋಟಿ ರೂಪಾಯಿ ಅವರು ಖರ್ಚು ಮಾಡ್ತಾರೆ. ಭಕ್ಷ್ಯ ಭೋಜನಗಳನ್ನು, ವಿದೇಶಗಳಿಂದ ಅಡುಗೆಯ ಸಹಾಯಕರನ್ನು, ಅಡುಗೆಯವರನ್ನು, ಬಾಣಸಿಗರನ್ನು ಕರೆಸಿ ಅವರನ್ನು ಅಡುಗೆ ಮಾಡ್ತಾರೆ. ಅವರ ಮಗಳು ಇಶಾ, ನೀವು ಕೇಳಿರ್ಬೋದು, ಇಶಾ ಅಂಬಾನಿ ಮದುವೆ ಆಯಿತು. ಇಶಾ ಅಂಬಾನಿಯ ಮದುವೆಗೆ ಕನಿಷ್ಠ 1,000 ಕೋಟಿ ರೂಪಾಯಿ ಖರ್ಚು ಮಾಡಿದರು. ಅದರದ್ದು ಆಮಂತ್ರಣ ಪತ್ರಿಕೆ ಕೇವಲ 30 ಲಕ್ಷ ರೂಪಾಯಿ ಒಂದು ಆಮಂತ್ರಣ ಪತ್ರಿಕೆ ಇತ್ತು. ಆ ಆಮಂತ್ರಣ ಪತ್ರಿಕೆ ಪಡೆದುಕೊಂಡ ಭಾಗ್ಯವಂತರು ಎಷ್ಟೊಂದು ಶ್ರೀಮಂತರು, ಎಷ್ಟೊಂದು $1,000,000 ಡಾಲರ್ಗಳು, ಎಷ್ಟೊಂದು ಅಗರ್ಭ ಕೋಟ್ಯಾಧೀಶರು. ಆ 30 ಲಕ್ಷದ ಒಂದು ಆಮಂತ್ರಣ ಪತ್ರಿಕೆ ಅವರ ಕೈ ಸೇರುತ್ತಂದ್ರೆ 30 ಲಕ್ಷ ರೂಪಾಯಿದ ಆಸ್ತಿ ಸೇರಿದಂತೆ. ಆ ಆಮಂತ್ರಣ ಪತ್ರಿಕೆಯಲ್ಲಿ ಏನಿದೆ? 30 ಲಕ್ಷ ರೂಪಾಯಿದ ಬಂಗಾರದ ವಸ್ತು, ಬಂಗಾರದ ಲೇಪನ, ವಜ್ರ ವೈಡೂರ್ಯಗಳ, ಮುತ್ತು ಹವಳ ರತ್ನಗಳ ಒಂದು ಲೇಪನದಿಂದ ತಯಾರು ಮಾಡಿದಂಥ 30 ಲಕ್ಷ ರೂಪಾಯಿ ಆಮಂತ್ರಣ. ಅಂತ ಒಂದು ಕನಿಷ್ಠ ಇಲ್ಲಂದ್ರೂ 1.5 ಲಕ್ಷ ಆಮಂತ್ರಣ ಪತ್ರಗಳನ್ನು ಅವರು ಮುದ್ರಿಸಿ ಅದನ್ನು 30 ಲಕ್ಷ ರೂಪಾಯಿದಂತೆ ಒಬ್ಬೊಬ್ಬರಿಗೆ ತಮ್ಮ ಸಹಪಾಠಿ, ಉದ್ಯೋಗಪತಿ, ರಾಜಕಾರಣ, ಬೃಹತ್ ರಾಜಕಾರಣ, ವಿದೇಶಿಗರ ಮಂತ್ರಿಗಳಿಗೆ ಒಂದೊಂದು ಅವರು ಕೊಟ್ಟಿದ್ದು ನೋಡಿದರೆ ಎಂಥ ವಿಪರ್ಯಾಸದ ಸಂಗತಿ ನೋಡಿ ವೀಕ್ಷಕರೇ. ಕಳೆದ ಬಾರಿ ಅವರು ಒಂದು ಕಾರನ್ನು ನೋಡಿದರಂತೆ. ಒಂದು ಕಾರಿನ ಕಿಮ್ಮತ್ತು ನೋಡಿದರೆ 100 ಕೋಟಿ ರೂಪಾಯಿ ಕಾರು. ಆ ಕಾರಿಗೆ ಚಾಲಕನಿದ್ದಾನೆ, 25-30 ಲಕ್ಷ ರೂಪಾಯಿ ವೇತನ ವಾರ್ಷಿಕ ಅವನಿಗೆ. ಇಶಾ ಅಂಬಾನಿ ಆ ಕಾರ್ ನೋಡಿದ ತಕ್ಷಣ ನನಗೆ ತಂದೆ ಈ ಕಾರು ಬೇಕು ಅಂದಾಗ ಎಷ್ಟು ಬೀಳುತ್ತೆ ಅದನ್ನು ತೋಳು ಅಂತ ಹೇಳಿದಾಗ ಅದರ ಕಿಮ್ಮತ್ತು ವಿದೇಶದಲ್ಲಿ 100 ಕೋಟಿ ರೂಪಾಯಿ. ಅದನ್ನು ವಾಹನ ಚಾಲನೆ ಮಾಡುವ ಡ್ರೈವರನಿಗೆ ವಾರ್ಷಿಕ 30 ಲಕ್ಷ ರೂಪಾಯಿ ಸಂಬಳ ಕೊಡ್ತಾರಂದರೆ ಎಂಥ ಅವರ ಶ್ರೀಮಂತಿಕೆ ಇರಬಹುದು ವೀಕ್ಷಕರೇ. ನೋಡಿ, ಜಗತ್ತಿನಲ್ಲಿ ನಾವು ಎಂತೆಂಥ ಶ್ರೀಮಂತರನ್ನು ನೋಡಿದ್ದೀವಿ, ರಾಜ ಮಹಾರಾಜರನ್ನು ನೋಡಿದ್ದೀವಿ. ಆದರೆ ಈಗಿನ ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನದಲ್ಲಿ ಮುಂದುವರಿದು ಒಂದು ಭಾರತದ ಏಕೈಕ ಅಂಬಾನಿ ಗ್ರೂಪ್ಸ್ ಅಂಡ್ ಕಂಪನಿ ಇದನ್ನು ಎಲ್ಲ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಸರ್ದಾರರಾಗಿದ್ದು, $1,000,000 ಡಾಲರ್ಗಳಾಗಿದ್ದು, ಇವತ್ತು ಅವರ ಆಸ್ತಿ 16 ಮಿಲಿಯನ್ ಕೋಟಿ ಡಾಲರ್ ಇದೆ. ಅದನ್ನು ಎಲ್ಲರೂ ನೋಡಿ ಆಶ್ಚರ್ಯಚಕಿತರಾಗಬಹುದು ವೀಕ್ಷಕರೇ. ಅವಳ ಕಾಲಲ್ಲಿಯ ಚಪ್ಪಲಿ ಇಶಾ, ಒಂದು ಚಪ್ಪಲಿ ಕಿಮ್ಮತ್ತು 10-20 ಲಕ್ಷ ರೂಪಾಯಿ ಕಿಮ್ಮತ್ತಿನ ಚಪ್ಪಲು. ಒಂದು ಸಾರಿ ಆ ಚಪ್ಪಲಿ ಹಾಕಿದರೆ ಮತ್ತೊಮ್ಮೆ ಆ ಚಪ್ಪಲಿ ಹಾಕೋದಿಲ್ಲ. ಎಂಥ ಶ್ರೀಮಂತಿಕೆ ವೀಕ್ಷಕರೇ. ಇಂಥ ಶ್ರೀಮಂತರು ಇದ್ದಾರೆ ಅನ್ನೋದು ನಿಮಗೆ ಆಶ್ಚರ್ಯವಾಗುವುದಿಲ್ಲವೇ? ಒಂದು ಸಾರಿ ಆ ಚಪ್ಪಲಿ ಹಾಕೊಂಡ್ರೆ ಮತ್ತೊಮ್ಮೆ ಆ ಚಪ್ಪಲಿ ಹಾಕೋದಿಲ್ಲ. ಅವಳ ಹಾಕೊಳ್ಳುವ ಒಂದು ಬಟ್ಟೆ 90 ಕೋಟಿ ರೂಪಾಯಿ ವಜ್ರ ವೈಡೂರ್ಯ ಪ್ಲಾಟಿನಂ ಜರಿಗಳಿಂದ ತಯಾರು ಮಾಡಲಾದಂಥ 90 ಕೋಟಿ ರೂಪಾಯಿ ಒಂದು ಡ್ರೆಸ್ಸು ತಾವು ನಮ್ಮ ಚಿತ್ರದಲ್ಲಿ ನೋಡಬಹುದು. ಲಿಪ್ಸ್ಟಿಕ್ಗಳನ್ನ ಚಿತ್ರದಲ್ಲಿ ನೋಡಬಹುದು. ಕಾಲಲ್ಲಿಯ ಚಪ್ಪಲಿಗಳನ್ನು ಸಹಿತ ನಾನು ಇವತ್ತು ನಿಮಗೆ ನನ್ನ ಸ್ಕ್ರೀನ್ದಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದೀನಿ. ಅದನ್ನು ಎಲ್ಲ ನೀವು ನೋಡಿ ವಿಚಿತ್ರ ಆಗಬಹುದು, ಆನಂದ ಪಡಬಹುದು. ಇಂಥ ಶ್ರೀಮಂತರು ನಮ್ಮ ಜಗತ್ತಿನಲ್ಲಿ ಇದ್ದಾರಪ್ಪ. ಇಂಥ ಒಂದು ಬೃಹತ್ ಮಟ್ಟದ ಅನೇಕ ರೋಲ್ಸ್ ರಾಯ್, ಮೆರ್ಸಿಡಿಸ್ ಬೆಂಜ್ 10 ಕೋಟಿ, BMW, ಜಾಗ್ವಾರ್, ಲ್ಯಾಂಬೋರ್ಡ್, ಬುಲೆಟ್ ಪ್ರೂಫ್, ಪ್ರತಿಯೊಂದು ಕಾರಿಗೆ ಬುಲೆಟ್ ಪ್ರೂಫ್
ಗ್ರೂಪನ್ನು ಇಟ್ಕೊಂಡಿದ್ದಾರೆ. ಒಂದೊಂದು ಕಾರಿನ ಕಿಮ್ಮತ್ತು 15-20 ಕೋಟಿ ರೂಪಾಯಿ, 100 ಕೋಟಿ ರೂಪಾಯಿ ಕಾರು ಮಾತ್ರ ಇಶಾ ಅಂಬಾನಿ ಮಗಳಿಗೆ ಕೊಟ್ಟಿದ್ದು ಉಡುಗೊರೆಯಾಗಿ. 240 ಕೋಟಿ ರೂಪಾಯಿ ಕಿಮ್ಮತ್ತಿನ ಒಂದು ವಿಮಾನವನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಂಥ ಮುಖೇಶ್ ಅಂಬಾನಿ ತನ್ನ ಮಗಳ ಬರ್ತ್ಡೇಗೋಸ್ಕರ, ತನ್ನ ಮಗಳ ಮದುವೆಯ ಒಂದು ಉಡುಗೊರೆಗಾಗಿ ಇವತ್ತು ಆ ವಿಮಾನದಲ್ಲಿ ಯಾವ ಸವಲತ್ತುಗಳು ಇದೆ ಅಂದರೆ, ಐಷಾರಾಮಿ ಕನಿಷ್ಠ ಇಲ್ಲಂದ್ರೂ 6 ತಿಂಗಳು ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಬೇಚೈನಾಗಿ ಐಷಾರಾಮಿಗೆ ಜೀವನ ಮಾಡಬಹುದು ವೀಕ್ಷಕರೇ. ಅಲ್ಲಿ ಅಂಥ ಸೌಲಭ್ಯಗಳನ್ನು ಹೊಂದಿದೆ. ಆಮೇಲೆ ಮತ್ತೊಂದು ಮಾಡಿದ್ದಾರೆ, ನೀರಿನಲ್ಲಿ ಹೋಗುವಂಥ ಒಂದು ಹಡಗಿದೆ. ಆ ಹಡಗನ್ನು ಶಿಪ್ಪು ಆ ಸಮುದ್ರದಲ್ಲಿ ಹೋಗುವಾಗ 6 ತಿಂಗಳು ಅದರಲ್ಲಿ ಆರಾಮಾಗಿರಬಹುದು. 3 ಅಂತಸ್ತಿನ ಆ ಹಡಗಿನಲ್ಲಿ 100 ಕಾರ್ಮಿಕರು ಕೆಲಸ ಮಾಡ್ತಾರೆ. ಅಲ್ಲಿ ಪ್ರತಿಯೊಂದು ಡೈನಿಂಗ್ ಹಾಲ್ ಇದೆ, ಮ್ಯೂಸಿಕ್ ಹಾಲ್ ಇದೆ, ಡ್ಯಾನ್ಸ್ ರೂಮ್ ಇದೆ, ಮೇಲೆ ಪಿಕ್ನಿಕ್ ಮಾಡಲಿಕ್ಕೆ, ಪಾರ್ಕಿಂಗ್ ಮಾಡಲಿಕ್ಕೆ, ಯೋಗ ಮಾಡಲಿಕ್ಕೆ, ಹೋಮ್ ಥಿಯೇಟರ್ಗಳನ್ನ ನಿರ್ವಹಿಸಿದಂಥ, ಸಮುದ್ರದಲ್ಲಿ ತಿರುಗಾಡುವಂಥ, ಹಡಗಿನಲ್ಲಿ ಹೋಗುವಂಥ ಇಂಥದ್ದು ಒಂದು ಬೃಹತ್ ಪ್ರಮಾಣದ ಒಂದು ಶಿಪ್ಪನ್ನು ಮಾಡಿದ್ದಾರೆ ವೀಕ್ಷಕರೇ. ನೋಡಿ ಎಂತಿಂಥ ಶ್ರೀಮಂತಿಕೆ ಇವರಿಗೆ. ಆಕಾಶದಲ್ಲಿ ಹಾರಾಡುವಂಥ ವಿಮಾನ, ಸಮುದ್ರದಲ್ಲಿ ಹೋಗುವಂಥ ಹಡಗುಗಳು, ರೋಡ್ ಮೇಲೆ ಹೋಗುವಂಥ 100 ಕೋಟಿ ರೂಪಾಯಿ ಐಷಾರಾಮಿ ಬೆಲೆ ಬಾಳುವ ಕಾರುಗಳು. ಇನ್ನೊಂದು ವಿಸ್ಮಯ ಹೇಳ್ತೀನಿ ವೀಕ್ಷಕರೇ, ಒಂದು ಲಕ್ಸರಿ ಬಸ್ ಮಾಡಿದ್ದಾರೆ. ಆ ಬಸ್ಸಿನ ಕಿಮ್ಮತ್ತಿದೆ 50 ಕೋಟಿ. ಆ ಬಸ್ನಲ್ಲಿ ಒಳಗಡೆ ಹೋದರೆ ಪ್ರತಿಯೊಂದು ಡಬಲ್ ಬೆಡ್ರೂಮ್, ಟಾಯ್ಲೆಟ್, ಬಾತ್ರೂಮ್ ಇಟ್ಕೊಂಡು ಐಷಾರಾಮಿ ಯೋಗ, ಮನರಂಜನೆ, ಪಾರ್ಟಿ ಪಂಗಡ ಮಾಡಲಿಕ್ಕೆ ಸಹಿತ ಒಂದು 100 ಜನರು ಕುಳಿತುಕೊಳ್ಳುವಂಥ ಒಂದು ಬಸ್ ಇದೆ. ಆ ಬಸ್ಸಿನ ಕಿಮ್ಮತ್ತಿದೆ 50 ಕೋಟಿ. ಆ 50 ಕೋಟಿ ರೂಪಾಯಿ ಬಸ್ಸಿಗೆ ಒಂದು ಸ್ಟೇರ್ ಕೇಸ್ ಮಾಡಿದ್ದಾರೆ. ಮೇಲೆ ಹೋದರೆ ಅಲ್ಲಿ ಬಾಲ್ಕನಿ ಸಿಗುತ್ತೆ. ಬಾಲ್ಕನಿಯಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ಬೋದು. ಜಗತ್ತನ್ನು ನೋಡ್ತಾ, ಅಡ್ಡಾಡ್ತಾ, ತಿರುಗಾಡ್ತಾ ಇರುವಂಥ ಆ ಬಸ್ಸು ಇವತ್ತು ಅವರ ಮನೆಯಲ್ಲಿದೆ. ಆ ಬಸ್ಸನ್ನು ನೋಡಲಿಕ್ಕೆ ಎಷ್ಟೋ ಜನರು ಮುಗಿಬಿದ್ದು ನೋಡಿದ್ರು ಆ ಬಸ್ಸನ್ನು ಅವರಿಗೆ ಕಂಡು ಬರಲಿಲ್ಲ. ಯಾಕಂದರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ, ಒಂದು ಜೀವದ ಭಯ ಇರುತ್ತೆ. ಇಂಥವರಿಗೆ ಸಾವಿರಾರು ಲಕ್ಷಾಂತರ $1 ಮಿಲಿಯನ್ ಗಳಿಸಿದಂಥ ಇಂಥ ಮಹಾನ್ ವ್ಯಕ್ತಿಗಳು ಭಾರತದ ಹೆಮ್ಮೆ ಪುತ್ರರಾಗಿ ಹುಟ್ಟಿ ಇವತ್ತು ವಿಶ್ವದಲ್ಲಿ $1 ಮಿಲಿಯನ್ ಪೈಪೋಟಿ ಮಾಡುವಂಥ ಒಂದು ಬೃಹತ್ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದಂಥ ಮುಖೇಶ್ ಅಂಬಾನಿ, ಇಶಾ ಅಂಬಾನಿ, ನೀತಾ ಅಂಬಾನಿ ಕುಟುಂಬ ಇವತ್ತು ಹೆಮ್ಮೆಯ ಕಿರೀಟ, ರತ್ನ, ವಜ್ರ, ವೈಡೂರ್ಯ ನಮ್ಮ ಹೆಮ್ಮೆಯ ಪುತ್ರರಂದರೆ ತಪ್ಪಾಗಲಿಕ್ಕಿಲಿಕ್ಕ ವೀಕ್ಷಕರೇ. ನಾನು ಇದು ನಂಬರ್ 1 ಚಾನಲ್ ಮುಖಾಂತರ ನಾನು ತುಂಬ ಇದನ್ನು ರಿಸರ್ಚ್ ಮಾಡಿ ಈ ವಿಡಿಯೋನ ಹೇಳಬೇಕು. ನೀವೆಲ್ಲರೂ ಇವತ್ತು ಕೇಳ್ತೀರಾ, ನೋಡ್ತೀರಾ ಇದನ್ನು. ಎಂತಿಂಥ ಶ್ರೀಮಂತರು ನಮ್ಮಲ್ಲಿದ್ದಾರೆ, ಎಂತಿಂಥ ಕೋಟ್ಯಾಧೀಶರು ನಮ್ಮಲ್ಲಿದ್ದಾರೆ. ಇವರು ತಮ್ಮ ಹೆಂಡತಿಗೆ ಗಿಫ್ಟ್ ಕೊಟ್ಟಿದ್ದು ನೋಡಿದರೆ ಎಂತಿಂಥ ಒಂದು ಸಾವಿರಾರು ಕೋಟಿ ರೂಪಾಯಿ ಗಿಫ್ಟ್ ಕೊಡುವಂಥ ಮನಸ್ಸು ಅವರು ಇಟ್ಕೊಂಡಿದ್ದಾರೆ. 800 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದೊಂದು ಬಂಗಲೆ ಕಟ್ಟಿಸ್ತಾರೆ, 27 ಅಂತಸ್ತಿನ ಮನೆಗಳನ್ನ ಕಟ್ಟಿಸ್ತಾರೆ. ಒಂದು ಚಹಾ ಕುಡಿಯೋ ಕಪ್ ನೋಡಿದರೆ ಕನಿಷ್ಠ ಇಲ್ಲಂದ್ರೂ 6.5 ಲಕ್ಷ ರೂಪಾಯಿ ಒಂದು ಕಪ್ಪು ಸಾಸರಿದೆ ವೀಕ್ಷಕರೇ. ಅದರಲ್ಲಿ ಟೀ ಕುಡಿತಾಳೆ ಇಶಾ ಅಂಬಾನಿ. ಮುಖೇಶ್ ಅಂಬಾನಿಯ ಮಗಳು 6.5 ಲಕ್ಷ ರೂಪಾಯಿಯ ಒಂದು ಟೀ, ಒಂದು ಖಾಲಿ ಇದಿದು, ಅದರಲ್ಲಿ ಏನೋ ಟೀನೂ ಇಲ್ಲ. ಆ ಟೀ ಖಾಲೆ ಕಿಮ್ಮತ್ತು 6.5 ಲಕ್ಷ ರೂಪಾಯಿ ಇದೆ. ಅದರ ಕಂಪ್ಲೀಟು ಡಿನ್ನರ್ ಸೆಟ್ಟು 6.5 ಕೋಟಿ ರೂಪಾಯಿ ಕಿಮ್ಮತ್ತಿನದಿದೆ. ಅದನ್ನು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಇನ್ನು ಅವರು ತಿನ್ನುವ ಪದಾರ್ಥ ನೋಡಿ, ಅವರ ತಿನ್ನುವ ಹಣ್ಣು ಹಂಪಲ ನೋಡಿ, ಕೇವಲ ಜ್ಯೂಸ್ ಮೇಲೆ ಜೀವನ ಮಾಡ್ತಾರೆ. ಪ್ರತಿಯೊಂದು ಶುದ್ಧ ಆಹಾರವನ್ನು ಸೇವನೆ ಮಾಡ್ತಾರೆ, ಡೈಟ್ ಕಂಟ್ರೋಲಿಂಗ್ ಮಾಡ್ಕೊಳ್ತಾರೆ, ಪ್ರಕೃತಿಯನ್ನು ಇಟ್ಕೋತಾರೆ. ಎಲ್ಲರ ಜೊತೆ ಜನರಲ್ಲಿ ಬೆರೆತಿರೋದು, ಮತ್ತೊಬ್ಬರ ಮನೆಗೆ ಅತಿಥಿಯಾಗಿ ಹೋಗೋದು ಅವರು ಎಂದೂ ಮಾಡಲ್ಲ. ಅವರು ಪಾರ್ಟಿ ಮಾಡೋದು, ತಮ್ಮ ಸ್ನೇಹಿತರನ್ನು ಕರೆಸಿ ಅದೇ $1 ಬಿಲಿಯನ್ ಕಳಿಸಿ ಅವರು ಒಂದು ಪಾರ್ಟಿ ಮಾಡ್ತಾರೆ. ಆ ಪಾರ್ಟಿಗೆ 100-200 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಇದು ಎಂಥ ಅದ್ಭುತ, ರೋಚಕ, ನಮ್ಮ ಭಾರತದ ಹೆಮ್ಮೆಯ ಪುತ್ರರೆಂದರೆ ಅತಿಶಯೋಕ್ತಿ ಆಗೋಲ್ಲ ವೀಕ್ಷಕರೇ. ಇದೊಂದು ಬಹಳ ವಿಸ್ಮಯಕಾರಿ ಘಟನೆ, ವಿಸ್ಮಯ ಸುದ್ದಿ, ರೋಚಕ ಸುದ್ದಿ. ಅಂಬಾನಿ ಕುಟುಂಬದ ಇತಿಹಾಸ ಇವತ್ತು ಬಹಳ ನಾನು ಅತಿ ಉತ್ಸಾಹದಿಂದ ಹೇಳ್ತಾ ಇದ್ದೀನಿ. ಯಾಕೆಂದರೆ ಭಾರತದ ಒಂದು ಹೆಮ್ಮೆಯ ರಾಷ್ಟ್ರ, ಭಾರತಾಂಬೆಯ ಮರಳಲ್ಲಿ ಹುಟ್ಟಿ, ಭಾರತಾಂಬೆಯ ಭೂಮಿಯಲ್ಲಿ ಜನಿಸಿ, ಭಾರತಾಂಬೆಯ ಒಂದು ಆಧ್ಯಾತ್ಮಿಕ ಸಂಶೋಧನೆ ಋಷಿಮುನಿಗಳ ನಾಡನಲ್ಲಿ ಮುಖೇಶ್ ಅಂಬಾನಿ ಅಂತ ಒಂದು $1 ಬಿಲಿಯನ್ ಶ್ರೀಮಂತ, ಜಗತ್ತಿನ ಶ್ರೀಮಂತ ಇದ್ದಾರಂದರೆ ನಮಗೆ ಎಷ್ಟು ಹೆಮ್ಮೆ ವೀಕ್ಷಕರೇ. ಇದನ್ನು ನಾನು ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಸಾರಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ನೋಡಿ
ನೋಡಿ ಎಷ್ಟು ನಿಮಗೆ ಒಳ್ಳೆಯದನಿಸುತ್ತೆ. ಹೇಗೆ ಅನಿಸುತ್ತೆ ನನ್ನ ಈ ವಿಡಿಯೋ ನನಗೆ ನಿಮ್ಮ ಅನಿಸಿಕೆ ತಿಳಿಸಿ. ನೀವು ಎಷ್ಟು ಅನಿಸಿಕೆ ತಿಳಿಸ್ತೀರಾ ಅದು ನನಗೆ ಪ್ರೇರಣೆ ಆಗುತ್ತೆ. ಮತ್ತು ಇಂಥ ವಿಡಿಯೋಗಳನ್ನ ತರಲಿಕ್ಕೆ ನನಗೆ ನೀವು ಸಪೋರ್ಟ್ ಮಾಡಬೇಕಾಗಿ ನಾನು ವಿನಂತಿ ಮುಖಾಂತರ ಹೇಳ್ತೀನಿ. ವೀಕ್ಷಕರೇ, ನನ್ನ ನಂಬರ್ 1 ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಫಾಲೋ ಆಗೋದನ್ನು ಮರೆಯಬೇಡಿ. ಈ ಚಾನಲ್ ನಿಮಗೋಸ್ಕರ ನಿಮಗಾಗಿ ತಂದಿದ್ದೀನಿ. ಯಾವಾಗಲೂ ನಿಮ್ಮ ನಂಬಿಕೆ ಭರವಸೆಗೆ ದ್ರೋಹ ಬಗೆಯಲ್ಲ. ನಿಮಗಾಗಿ ಈ ಚಾನಲನ್ನು ಯಾವತ್ತಲೂ 24/7 ಮಾಡುವ ವಿಚಾರದೊಂದಿಗೆ ನಾನು ಇದ್ದೀನಿ. ಅದಕ್ಕೆ ನಿಮ್ಮ ಪ್ರೇರಣೆ ಸಪೋರ್ಟ್ ಸಿಕ್ಕರೆ ಇದನ್ನು ವಿಸ್ತಾರವಾಗಿ ಜಗತ್ತಿನಾದ್ಯಂತ ಒಂದು ಘಟಪ್ರಭಾದ ಚಾನಲ್ ಇವತ್ತು ಜಗತ್ತು ನೋಡ್ತಾ ಇದೆ. ಅಂದರೆ ವಿದೇಶದಲ್ಲಿಯೂ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ಇನ್ನೂ ನೋಡಲಿ, ನೀವು ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ವಿಸ್ತಾರವಾಗಿ ಬೆಳೆಯುವಂಥ ಒಂದು ಪ್ರೋತ್ಸಾಹ ಕೊಡ್ತೀರಿ ಎಂದು ನಂಬಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ವೀಕ್ಷಕರೇ, ಮತ್ತೊಂದು ವಿಸ್ಮಯ ಘಟನೆ, ಇತಿಹಾಸ ರೋಚಕ ಸುದ್ದಿಯೊಂದಿಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಮತ್ತೆ ಬರುತ್ತೇನೆ. ವೀಕ್ಷಕರೇ, ನಮಸ್ಕಾರ.